ಎಸ್. ಬೆಂಗಳೂರು ಚಾಮರಾಜಪೇಟೆ ಆವತ್ತು ಫ್ಯಾನು ಎ ಸಿ ಏನೂ ಬೇಕಾಗಿರಲಿಲ್ಲ, ಅದು ಬ್ಯಾಂಗ್ಳೂರು. ಇವಾಗ ಬ್ಯಾಂಗ್ಳೂರು ಇನ್ನಲ್ಲಿ ಏನೇನಾಗಿದೆ, ಎಷ್ಟು ಮಾಲಿನ್ಯ ಆಗಿದೆ, ಏನು ಬದಲಾವಣೆ ಆಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಟೈಟ್ ಇಟ್ಕೊಂಡ್ಬಿಟ್ಟು ಒಂದು ಅದ್ಭುತವಾದ ಪಿಕ್ಚರ್ ಮಾಡಿದ್ದೀನಿ. ಟ್ರೈಲರ್ ಭಾಳ ಚೆನ್ನಾಗಿ ಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ. ಬ್ಯಾಕ್ವರ್ಡ್ ಮ್ಯೂಸಿಕ್ ಅರವಿಂದ್ ಮತ್ತು ಆಸಿಫ್ ಅವರು ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ. 4 ಹಾಡಿದೆಯಲ್ಲ, ಸೊ 4 ಬಿಡುಗಡೆ ಆಗಿದೆ ನಮ್ಮಲ್ಲಿ ಕೊಡ್ತೀವಿ. 2 ಆಗಬೇಕು. ಅವೆರಡು ಚೆನ್ನಾಗಿ ಹೋಗ್ತಾ ಇದೆ. 4 ಹಾಡು ಕೇಳ್ತೀನಿ. ಯು ಡನ್ ಎ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ 17th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ. ಸೊ 100% ನೀವು ಹಾಕಿ ದುಡ್ಡು ತಂದೆ ಬರಬೇಕು, ಬರುತ್ತೆ. ಯಾಕಂದರೆ ನಿರ್ಮಾಪಕರಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡು ಹೆಂಗೆ ಹಾಕ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ಹಾಕ್ತಾ ಇದ್ದಾರೆ, ಅದು ಹಾಕಿದವ್ರಿಗೆ ಗೊತ್ತು, ನಿರ್ಮಾಣ ಮಾಡಿದವ್ರಿಗೆ ಗೊತ್ತು. ಬಟ್ ದುಡ್ಡು ಬರ್ತಾ ಇಲ್ಲ ಅಂತಲೇ 90% ಇವತ್ತು ಇಂಡಸ್ಟ್ರಿಲಿರೋ ಇರೋ ಸತ್ಯ ಅದು. ಸೊ ನಿರ್ಮಾಪಕರು ಭಾಳ ಇಂಪಾರ್ಟೆಂಟು. ನೀವು ಗೆಲ್ಲಬೇಕು, ನೀವು ಚೆನ್ನಾಗಿದ್ರೆ ಇನ್ನು 4 ಪಿಕ್ಚರ್ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅ ಕಂಪ್ಲೀಟ್ ಟೀಮ್. ಕೀರ್ತಿ, ಯು ಡನ್ ಎ ವಂಡರ್ಫುಲ್ ಜಾಬ್. ನಿಮ್ಮ ತಂದೆಯವರು ನನಗೆ ಭಾಳ ಹತ್ರ. ಆ ಕಾಲದಿಂದ ಸಂಸ್ಕಾರ ಸಂಸ್ಕೃತಿ ನಿಮ್ಮ ಮನೆಯವ್ರು ಏನು ಕೊಟ್ಟಿದ್ದಾರೋ ಅದಕ್ಕೆ 25 ಪಿಕ್ಚರ್ ನೀವು ಮಾಡ್ತಾ ಇದ್ದೀರಿ. ಸೊ ದೇವರು ಒಳ್ಳೇದು ಮಾಡಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ವೆಂಕಟೇಶ್ಮೂರ್ತಿ ಅವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಸಿನಿಮಾ ರಂಗದ ಮೇಲೆ ಭಾಳ ಪ್ಯಾಷನ್ ಇಟ್ಕೊಂಡು ಪ್ರೊಡ್ಯೂಸರು. ಅಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ಒಳ್ಳೆಯದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೆಯದಾಗಲಿ. ನನಗೆ ಬೆಂಗಳೂರು ಇನ್ನಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಕುತೂಹಲ ಮೂಡುತ್ತೆ. ಆ ಕುತೂಹಲನ ಈ ಟ್ರೈಲರ್ನಲ್ಲೂ ಕೂಡ ಅವರ ಕ್ಲಿಪ್ಪಿಂಗ್, ಎಡಿಟಿಂಗಲ್ಲಿ ಆಗಿರ್ಬೋದು, ರೀ ರೆಕಾರ್ಡಿಂಗು ಮತ್ತು ಮೇಕಿಂಗಲ್ಲಿ ನನಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ನಮಗೆ ಈ ಥರ ಕಂಟೆಂಟ್ ಬರಬೇಕು. ಈ ಥರ ಕಂಟೆಂಟ್ ಬಂದ್ರೇ ನಮಗೆ ಈ ಥರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023ರಲ್ಲಿ 2.5% ಸಿನಿಮಾಗಳು ಗೆದ್ದಿದೆ. 2024 3.5%, ಭಾಳ ಕಡಿಮೆ ಅದು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ಸು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂದರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂಥ ಕಂಟೆಂಟ್ ಬಂದು ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗಲಿ. ಮತ್ತು ಎಲ್ಲ ನಟ ನಟಿಯರು ಅವರು ಕೂಡ ಭಾಳ ಚೆನ್ನಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅವರು ಅನುಷ ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಕಂಟೆಂಟ್ ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿ ಒಳ್ಳೆಯದಾಗಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಲಹರಿ ವೇಣುವರು ಭಾಳ ಚೆನ್ನಾಗಿ ವಿಚಾರ ಮಾತಾಡಿದ್ದಾರೆ. ನಾನು ಅವ್ರನ್ನ ನೋಡಿ ಭಾಳ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಿನ ಚೆನ್ನಾಗಾಗಲಿ. ಜೈ ಕರ್ನಾಟಕ. ಈಗಲೂ ತುಂಬ ಸಪೋರ್ಟ್ ಬೇಕು ನಿಮ್ಮದು. ಮೊದಲನೇ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. 2ನೇ ಸಿನಿಮಾ ಮಾಡುವಾಗ ನಾನು ಮತ್ತು ಧರ್ಮ ಇಬ್ಬರೇ ಸರಿ ಸಲ ಖಂಡಿತ ನಾವು ಗೆಲ್ಲಲೇಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ತುಂಬ ಅದಕ್ಕೆ ತಯಾರಿ ನಡೆಸಿ ಈ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾದು ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂದರೆ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಪೋರ್ಟ್ ಮಾಡಲೇಬೇಕು. ಮತ್ತು ಕೆಲವೊಂದು ಹಿರಿಯ ನಾಯಕರೆಲ್ಲ ಇದಕ್ಕೆ ಬಂದು ಇಲ್ಲಾಂದರೆ ಅಲ್ಲಿಂದನೇ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಇನ್ನೂ ಮುಂದಿನ ಯಶಸ್ವಿ ಕಾಣುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಗೆ ಕೊಟ್ಟರೆ ಈ ಚೆನ್ನಾಗಿ ಬಂದಿರೋವಂಥ ಸಿನಿಮಾ ಒಳ್ಳೆಯ ಸಿನಿಮಾ ಗೆಲ್ಲುತ್ತೆ. ಗೆಲ್ಲೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಕ್ವೆಶ್ಚನ್ ಇದೆ, ಒಂದು ನಿಮಿಷ. ಈ ಸಿನಿಮಾ ಸುಮಾರು ವಿಜಯ್ ಸಿನಿಮಾಸ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ. ಈ ಸಿನಿಮಾ ಸುಮಾರು 100 ಚಿತ್ರಮಂದಿರಗಳಿಂದ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಆದಷ್ಟು ಸಿನಿಮಾಗಳ ಪ್ರಯತ್ನ ಮಾಡ್ತಿದ್ದಾರೆ. ಒಂದು 100ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಕಾಣುತ್ತೆ ಸರ್. ಸಿನಿಮಾಗಳಂದರೆ ಒಂದು 100 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಥಿಯೇಟರ್ಗಳು ಸಿಕ್ಕಿದ್ರೆ ನಾವು ಖಂಡಿತ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್.
ಸರ್ ಮುಖ್ಯವಾಗಿ ಸಿನಿಮಾದ ಕತೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಮ್ಮ ನಂಬಿಕೆ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆ ಒಳ್ಳೆ ಸಿನಿಮಾ ಅದೇ ರೀತಿ ಮೂಡ್ ಬಂದಿದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ನಾವು ಗೆಲ್ಲಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ನೀವು ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಗೆಲ್ತೀವಿ ಅಂತ ನನ್ನ ನಂಬಿಕೆ ಇದೆ. ಗೊತ್ತೇ ಎಲೆಕ್ಷನ್ಸ್ ಏನಾಗ್ತದೆ ಅಂತ. ಸೊ ಅದ್ರ ಜೊತೆಗೆ ವಿಜಯ್ ಅನ್ನೋ ಒಂದು ಆ್ಯಕ್ಟರ್ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಿರ್ಮಾಪಕರ ಕಿವಿ ಅನ್ನೋರಲ್ಲ, 330 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೆ, ಸೆನ್ಸಾರ್ ಆಗೋಕ್ಕೆ ಮುಂಚೆನೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ ಅಂತಂದರೆ ನಿರ್ಮಾಪಕ ಏನಾಗಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದರೆ, ಈ ಥರ ಆಯಿತು ಅಂದರೆ ಥ್ರೂಔಟ್ ಇಂಡಿಯಾ ಇಂಡಸ್ಟ್ರಿನೇ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದು ಆಗಲೇಬಾರ್ದು. 330 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾನು ಕನ್ನಡ ಆಗ್ಬೋದು, ನಾನಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಟ್ಯೂಬಿಂದ ಅದು ಹಿಂಗೆ ಬರ್ಲಿಕ್ಕೆ ಸಾಧ್ಯ? ಎಲ್ಲೋ ಇಟ್ಟಿರೋ ಒಂದು ಹಾರ್ಡ್ ಡಿಸ್ಕಲ್ಲಿ ಇರೋ ಸಿನಿಮಾ ಥ್ರೋಟ್ ವರ್ಲ್ಡ್ ಬರುತ್ತೆ ಅಂತಂದರೆ ಎಂಥ ಬೆಳವಣಿಗೆ. ನೀವು ರಾಜಕೀಯ ಸವಾಲ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡ್ತೀರಿ ನೀವು. ಇದು ಆಗಬಾರ್ದು. ಇದು ನನ್ನ ಪರ್ಸನಲ್ ಫೀಲಿಂಗ್. ಇದು ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡೋಕ್ಕಿದ್ದು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಖಂಡಿತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಟು ಕಾಪಿರೈಟ್ ಆ್ಯಕ್ಟ್ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದೆ. ಬೇರೆ ಅಲ್ಲ ಬೇಗಿನ ಬರೋದಿದ್ರೆ ಪ್ರಿಂಟ್ ಕ್ಯಾರೆಕ್ಟ್ ಇರ್ತದೆ ಸರ್, ಆರ್ಟಿಸ್ಟ್ ಕ್ಯಾರೆಕ್ಟ್ ಇರುತ್ತೆ. ಇಲ್ಲ ನಿರ್ಮಾಪಕರ ಇರಬೇಕು, ಇಲ್ಲ ನಿರ್ದೇಶಕರ ಇರಬೇಕು, ಎಡಿಟಿಂಗ್ ರೂಮಲ್ಲಿ ಇರಬೇಕು, ಇಲ್ಲ ಕ್ಯೂಬ್ ಇರಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ಟರು? ಹಿಂಗೆ ಆಗ್ಬಿಡ್ತು ಅಂದರೆ ನಿರ್ಮಾಪಕ ಏನಾಗಬೇಕು? ಅದೇ ಗೊತ್ತಿಲ್ವಲ್ಲ ಸರ್. ಅಲ್ಲ, ಅದಕ್ಕೆ ಯಾವ ರೀತಿ ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿರೋರು ಇವತ್ತು ಆ ಸಿನಿಮಾನ ಕಂಪ್ಲೀಟ್ ಆಗಿ ಅದು ಬಂದು ಕೂಡ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಬಟ್ ಆಗಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ಗೆ ನನ್ನ ತಂಗಿ ತೊಗೊಂಡ್ಬರ್ತಾ ಇಲ್ಲ. ಬಟ್ ಇದು ಏನಾಗಿದೆಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಸೊ ಬೆಂಗಳೂರಿನ ಸಿನಿಮಾ ಫಸ್ಟ್ ಬೇಸಿಕಲಿ ಈ ಸಿನಿಮಾ ಬಂದು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ನಾರ್ಮಲ್ ಕಥೆನೇ. ಎಲ್ಲರೂ ನೋಡಿರ್ತೀರ. ಆ್ಯಂಡ್ ಮಾಧ್ಯಮ ಮಿತ್ರ ನೀವೆಲ್ಲರೂ ಆ ಪೇಪರಲ್ಲಿ ಎಷ್ಟೊಂದು ಆರ್ಟಿಕಲ್ ನೀವು ಬರೆದಿದ್ದೀರಾ. ಅದರಲ್ಲೇ ಒಂದು ಇನ್ಸಿಡೆಂಟು ನನ್ನ ಸ್ವಂತ ಸ್ನೇಹಿತನಿಗೆ ನಡೆದಂಥ ಒಂದು ಸ್ಕ್ಯಾಮ್, ಅದರ ಮೇಲೆ ಒಂದು ಲೈನ್ ತೊಗೊಂಡು ಮಾಡಿದಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಅಂತ ನನ್ನ ಭಾವನೆ. ಆ್ಯಂಡ್ ಲಹರಿ ಸರ್, ವೇಲು ಸರ್ ಇದ್ದಾರೆ. ಆ್ಯಂಡ್ ಅವ್ರ MRTಯಲ್ಲಿ ನಮ್ಮ ಸಾಂಗ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ರಿ ಆ ಟೈಮಲ್ಲಿ. ಆ್ಯಂಡ್ ದೆನ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ನಾವು ಫಸ್ಟ್ ಒನ್ ಲೈನ್ ಸ್ಟೋರಿ ಹೇಳಿದ ತಕ್ಷಣ ಇಲ್ಲ ಕರೆಕ್ಟಾಗಿ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸಿಗೆ ರೀಚ್ ಆಗಬೇಕು ಅಂತ ಹೇಳಿ. ಆ್ಯಂಡ್ ಅವ್ರು ಮಾಡಿದಂಥ ಒಂದು ಎಫರ್ಟ್ ಈ ಸಿನಿಮಾ ಇವತ್ತು ನೀವು ನೋಡ್ತಾ ಇರೋದು. ಆ್ಯಂಡ್ ಅವ್ರ ಎಫರ್ಟ್ಗೆ ದಯವಿಟ್ಟು ಒಂದು ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಫಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಷನ್ ಅಂತ ಬಂದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಂದು ಸ್ವಲ್ಪ ಒಂದು ಡೌಟ್ಸ್ ಇರುತ್ತೆ. ಓಕೆ ಹಿಂಗೆ ಏನು ಅಂತ. ಯಾಕೆಂದರೆ ಲಹರಿ ಸರ್ ಹೇಳಿದ್ರು, ವೇಲು ಸರ್, ಸೊ ತುಂಬ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಸೊ ಅವರ ನಂಬಿಕೆನ ನಾವು ಉಳಿಸ್ಕೊಂಬಿಟ್ರೆ ಅದೊಂದು ನಾನು ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು ಧರ್ಮ ಸರ್ನ. ಆ್ಯಂಡ್ ಅವರು ಅಷ್ಟೇ ವೆರಿ ಸ್ವೀಟ್. ಒಂದು ಲೈನ್ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಇಮ್ಮಿಡಿಯೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನಿಷಿಯಲ್ ಸ್ಟೇಜಿಂದನೂ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಂಥವ್ರು ಧರ್ಮ ಸರ್ ಆ್ಯಂಡ್ ವೆಂಕಟೇಶ್ ಮೂರ್ತಿ ಸರ್. ಅದಾದಮೇಲೆ ಬಂದಿದೆ ನಮ್ಮ ಇಬ್ಬರು ಹೀರೋಯಿನ್ಸ್. ಸೊ ಅವರು ಕೊಟ್ಟಂಥ ಒಂದು ಫ್ರೀ ಆಫ್ ಟೈಮ್ ಅಂದರೆ ಇಲ್ಲ ಸರ್ ನೀವು ಮಾಡಿ. ಎಷ್ಟೊಂದು ಸರಿ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ, ಲೆಂತಿ ಶೂಟ್ಸ್ ಮಾಡಿದ್ದೀವಿ ಅಂತ. ಸೊ ಆ ಟೈಮಲ್ಲಿ ಅವ್ರೇನು ಹೇಳ್ದಲ್ಲ, ಇಲ್ಲ ಹೊಸ ಹುಡುಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ನನ್ನನ್ನು ಸ್ವಲ್ಪ ನೋಡಿಕೊಂಡು ಅವ್ರು ನನ್ನ ಸಹಿಸ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹೇಳೋದಿಷ್ಟೇ ಆಡಿಯನ್ಸ್ಗೆ, ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ನೋಡಬೇಕಾಗಿರೋ ಸಿನಿಮಾ. ಬಿಕಾಸ್ ಯಾರ್ಯಾರ ಮನೇಲಿ ಮಕ್ಕಳಿದ್ದಾರೋ ಆ್ಯಂಡ್ ಯಾರ್ಯಾರ ಮನೇಲಿ ತಂದೆ ತಾಯಿ ಇದ್ದಾರೋ ಆ ಮಕ್ಳಿಗೂ ತಂದೆ ತಾಯಿಗಿರೋ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡು ಸಿನಿಮಾ ಇದೆ. ಆ್ಯಂಡ್ ಈ ಸಿನಿಮಾ ನೋಡಿದ್ರೆ ನಿಮಗೆ ಆಬ್ವಿಯಸ್ಲಿ ಮೀಡಿಯಾದವ್ರು ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಗೆ ಎಲ್ಲಿ ಯಾಕೆ ಅನ್ನೋದು ಒಂದು ಡೌಟ್ಸಲ್ಲೇ ಹೋಗಿ ಸಸ್ಪೆನ್ಸ್ ಹೋಗಿ ಫೈನಲ್ ಆಗಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ. ಆಸೆ ಮಗನ ಅವರು ನಾಟಕ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್, ಅವರು ಅವ್ರ ಮಗನ ಹೀರೋ ಮಾಡಬೇಕು ಅನ್ನೋ ಒಂದು ಪಾತ್ರ. ಸೊ ಹಾಗಾಗಿ ಆ ಫೋಟೋ ಇದೆ ಸರ್.
ಸರ್ ಇದರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಒಂದು, ನೀವು ನೋಡೋ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಸ್ ಬರುತ್ತೆ ಆ್ಯಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ. ಇದು ಮಿಕ್ಸ್ಚರ್ ಆಫ್ ಬೋತ್. ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಕಂಟೆಂಟ್ ಇದೆ ಸರ್. ಸೊ ಕಂಟೆಂಟ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಇಟ್. ಅಂದರೆ ಇಲ್ಲಿ ಕತೆ ಅನ್ನೋದು ಮೇಜರ್ ಹೀರೋ, ಅವರಿಂದನೇ ಎಲ್ಲ ಪಾತ್ರ ವರ್ಗಗಳು ಅವ್ರವ್ರದ್ದಾಗಿರ್ಬೋದು. ಈಗ ಧರ್ಮ ಸರ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಇವರು ರಿಷಾ ಮೇಡಮ್ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ, ಅದೊಂದು ಹೇಳೋಕ್ಕಾಗಲ್ಲ. ಆ್ಯಂಡ್ ಅನುಷಾ ಮೇಡಮ್ ಅವರು ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ನಮ್ಮ ವಿಲನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸು ಅವರೇ ಒಂದು ಪರ್ಟಿಕ್ಯುಲರ್ ಶೇಡ್ಸ್, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ಸ್ ಇದೆ. ಆ್ಯಂಡ್ ACP ಸರ್, ನಮ್ಮ ಶಶಿಕುಮಾರ್ ಸರ್, ಸುಪ್ರೀಂ ಹೀರೋ ಅವರು, ಅವ್ರಿಗೆ ಈ ಸ್ಟೋರಿ ಇಷ್ಟ ಆಗಿ ಆ್ಯಂಡ್ ಅವರು ತುಂಬ ಸಪೋರ್ಟ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವರು. ಸೊ ಅವರಿಂದನೇ ಈ ಸಿನಿಮಾಗೆ ಒಂದು ದೊಡ್ಡ ತೂಕ ಬಂದಿರೋದು. ಸೊ ಹಾಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ನೋದು ಮೇಜರ್ ಆಗಿ ಬೆಂಗಳೂರಲ್ಲಿ ನಡೆಯೋ ಕತೆ ಸರ್. ಬಟ್ ಆಕ್ಚುಲಿ ಇದು ನಿಮ್ಮ ಆರ್ಟಿಕಲ್ಸ್ ಅಂದರೆ ಮೀಡಿಯಾ ಮಿತ್ರ ಆರ್ಟಿಕಲ್ಸ್ ಅಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಒಂದು ಮೇಜರ್ ಇಶ್ಯೂನ ಚಿಕ್ಕದಾಗಿ ಹೇಳಕ್ ಹೋಗಿದ್ದೀವಿ ಸರ್. ಎಸ್ ಸರ್, ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಔಟ್ಸ್ಕರ್ಟ್ ಆಫ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಸಾಂಗ್ ಶೂಟ್ಸ್ಗೆಲ್ಲ ಸ್ವಲ್ಪ ನಾವು ವಿಲೇಜ್ ಸೈಡ್ಸ್ ಪೋರ್ಷನ್ಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಶೂಟ್ಸ್ ಮಾಡಿದ್ದು. ಮೇಜರ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿದೆ ಸರ್. ಟೆಕ್ನಿಷಿಯನ್ಸ್ ಬಂದು ಫಸ್ಟ್ DOP ನವೀನ್ ಪಂಚಾಕ್ಷರಿ ಅವರು ಅಂತ. ಸೊ ಅವ್ರು ಬಂದು ನನಗೆ ನಾನು ಶಾರ್ಟ್ ಫಿಲಮ್ ಮಾಡೋ ಟೈಮಿಂದನೂ ಅವ್ರಿಗೆ ಪರಿಚಯ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ಐ ಹ್ಯಾಸ್ ಗಿವನ್ ವೆರಿ ಗುಡ್ ವಿಜುವಲ್ಸ್. ಒಂದು ವಿಜುವಲ್ಸ್ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ನಮ್ಮ ಪ್ರಕಾರ. ನೀವು ನೋಡಿ ಅದನ್ನ ಹೇಳ್ಬೇಕು ಹೇಗೆ ಬಂದಿದೆ ಅನ್ನೋದನ್ನ. ಆ್ಯಂಡ್ ದೆನ್ ಎಡಿಟರ್ ಬಂದು ಕುಮಾರ್ CK ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೌತಮ್ ನಾಯಕ್ ಅಂತ ನಮ್ಮ DI ಅವರು. ಮ್ಯೂಸಿಕ್ ಬಂದು ಆಸಿಫ್ ಆ್ಯಂಡ್ ಅರ್ವಿನ್, ಕಂಪ್ಲೀಟ್ಲಿ ಹೊಸ ಟೀಮ್ ಅದು. ಕೇರಳ ಆ ಕಲ್ಚರ್ ಇರುವಂಥ ಟೀಮ್. ಸೊ ಅವ್ರಿಗೆ ನಾವು ಫಸ್ಟು ಈ ಲೈನ್ ಹೇಳಿದ ತಕ್ಷಣವೇ ಎವ್ರಿ ಸೀನ್ಗೂ ಒಂದೊಂದು ಸಪ್ರೇಟ್ BGMs ಥರ ಡಿಸೈನ್ ಮಾಡಿ, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅನ್ನೋ ಫೀಲ್ ಕೊಟ್ಟಿದ್ದಂಥ ಸಿನಿಮಾ. ಆ್ಯಂಡ್ ಈಗೇನು ನೀವು ಟ್ರೈಲರ್ ಮ್ಯೂಸಿಕ್ ನೋಡ್ತಾ ಇರಲ್ಲ, ಇದು ಕಂಪ್ಲೀಟ್ ಒಂದು ಬೇರೆ ಜೋನರ್ ಆಫ್ ಮ್ಯೂಸಿಕ್ ಇದೆ. ಸಿನಿಮಾದಲ್ಲಿ ಇದರ 3ರಷ್ಟು ಜಾಸ್ತಿ ಇದೆ. ಸೊ ಆ ಥರ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ಕೂಡ ನನಗೆ ಸಿಕ್ಕಿದ್ದು. ಆ್ಯಂಡ್ ಬೇಸಿಕಲಿ ಇಷ್ಟು ಟೆಕ್ನಿಷಿಯನ್ಸ್ ಜೊತೆಗೆ ನನಗೆ ಸಪೋರ್ಟ್ ಆಗಿದ್ದು ನನ್ನ ಟೀಮು, ಡೈರೆಕ್ಷನ್ ಟೀಮು. ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಮದನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಲಿರಿಕ್ ರೈಟರ್ ಆನಂದನ ಅಂತ ಇದ್ದಾರೆ. ಎಲ್ಲ ಸಾಂಗ್ಸ್ ಅವರೇ ಬರೆದಿರೋದು. ಸೊ ನನ್ನ ಟೀಮ್ ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಕೊಟ್ಟಂಥ ಲೀನಿಯನ್ಸಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಸಮಯ ಜೊತೆ ದುಡ್ಡು ಎಷ್ಟು ಖರ್ಚು ಮಾಡಬೇಕು. ಸೊ ಆ ಆ್ಯಂಗಲಲ್ಲಿ ಆಡಿಯನ್ಸ್ ಏನು ಪ್ರಾಮಿಸ್ ಮಾಡ್ತೀರಾ ಸರ್? ಇದೇ ವಿಷಯ ನನಗೆ ಡೌಟ್ ಬಂದು ನಾವು 2 ಪ್ರೀಮಿಯರ್ ಶೋ ಮಾಡಿದ್ವು ಸರ್. 2 ಆಡಿಯನ್ಸ್ ಪ್ರೀಮಿಯರ್ ಶೋ ಮಾಡಿದ್ವು. ನಾವೆಲ್ಲೂ ಕೂಡ ಸೆಲೆಬ್ರಿಟಿನಾಗಿರ್ಬೋದು ಆ ಥರ ನಮಗೆ ಗೊತ್ತಿರೋರು ನಾವು ಯಾರೂ ಕರೆದೇ ಇಲ್ಲ ಸಿನಿಮಾಗೆ. ಆಡಿಯನ್ಸ್ ಪ್ರೀಮಿಯರ್ ಶೋ 2 ಸರಿ ಮಾಡಿದ್ರು. 2 ಸರಿ ನಮಗೆ ಬಂದಂಥ ರಿವ್ಯೂಸ್ನ ಮತ್ತು ಕಲೆಕ್ಷನ್ ಆಫ್ ಅವ್ರು ಕೊಟ್ಟಂಥ ಔಟ್ಪುಟ್ ಏನಿದೆಯಲ್ಲ, ಆ ಕಾನ್ಫಿಡೆನ್ಸಲ್ಲಿ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವರ ಕಾನ್ಫಿಡೆನ್ಸಿಂದ ನಾನು ಇವತ್ತು ಇಷ್ಟು ಮಾತಾಡ್ತಾ ಇರೋದು. ಸೊ ಅಂದರೆ ಆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ ಏನಿದೆಯಲ್ಲ, ಕಂಟೆಂಟ್ ಅನ್ನೋದು, ಅದು ನಾನು ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಭಾವನೆ ಸರ್. 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂಥ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ದು ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ತುಂಬ ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ನನಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ್ದ ಕ್ಯಾರೆಕ್ಟರ್ನ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು ಒಂದು 4-5 ಸಿನಿಮಾಗಳು ಮಾಡಿದ್ದೀನಿ. ಅದು ಯಾವುದು ಕೂಡ ಒಂದಲ್ಲದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು 15 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ಣು ಮುಚ್ಕೊಂಡು ಮೇ ಬಿ ನಾನು ವರ್ಕ್ಶಾಪ್ ಏನೂ ಮಾಡಿರಲಿಲ್ಲ ಸರ್. ಇವತ್ತಿಗೂ ನಾನು ಕೊಡ್ತೀನಿ, ಯಾವ್ದಾದ್ರು ವರ್ಕ್ಶಾಪ್ ಇದ್ದರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದರೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಸೊ ಏನು ಹೇಳ್ದೇನೆ 1 ಮಿನಿಟಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರೀಲಿ ಸರ್ವೈವ್ ಇರ್ತಿರ್ಲಿಲ್ವಾ ಅಂತ ಯಾವಾಗಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯಿತು, ತುಂಬ ಆಪರ್ಚುನಿಟಿ ಸಿಕ್ತು. ಯಾಕಂದರೆ ಫಸ್ಟ್ ಸಿನಿಮಾ ಮಾಡಿಬಿಡ್ತೀನಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಕಣ್ಣು ಮುಚ್ಕೊಂಡು ನಾನು ಇಲ್ಲ ಅಂದರೆ ಹೇಳೋಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಇದೆ. ಯಾವುದೇ ಏನೇ ಸ್ಕ್ರಿಪ್ಟ್ ಇರಲಿ ಅವ್ರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡಬೇಕಾದ್ರೆ ಅವ್ರು
ಅವರಿಂದ ಕಲ್ತಿದ್ದು ನಾನು ತುಂಬ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವರು ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗಲಿ ಅದೆಲ್ಲ ಇನ್ಸ್ಪಿರೇಷನ್. ಆ್ಯಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬ ಜನ ಜೊತೆ ಕೆಲಸ ಮಾಡಿದ್ದೀನಿ. ಬಾಲರಾಜವಾಡಿ ಸರ್ ಆಗಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿಗೂ ನನಗೆ ಏನೇ ಸ್ಕ್ರಿಪ್ಟಲ್ಲಾಗಲಿ ಯಾವುದೇ ಬೇರೆ ಸಿನಿಮಾಗಳಾಗಂತೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು, ಸರ್ 24 hours ಕಾಲ್ ಶೀಟ್ ನನ್ನ ಬಗ್ಗೆನೇ ಮಾತಾಡಿದ್ದು. ಆಲ್ಮೋಸ್ಟ್ ನಾನು ಒಂದು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀನಿ. ನಾನು ಅವಾಗ ಹೇಳ್ತಾ ಇದ್ದೆ, ಸರ್ 24 hours ಮಾಡ್ತಾ ಇದ್ದೀರಾ 24 hours ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರಲ್ಲಿ ತುಂಬ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸದೇ ಇರ್ಬೋದು ಕೂಡ. ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನಾನು ಸ್ವಲ್ಪ ಕಾಣಿಸಿ ಅಂತ. ಬಟ್ ಆನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬ ವಿಭಿನ್ನವಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇವತ್ತಿನ ಜನ್ರೇಷನಲ್ಲಿ ನಮ್ಮ ಅವೇರ್ನೆಸ್ ಏನಿದೆ ಸೋಷಿಯಲ್ ಅಥವಾ ಈಗ ಏನಂತ ಹೇಳ್ಬೇಕಂದ್ರೆ ಯೂತ್ಸ್ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗಬೇಕು ನಮಗೆ ನಾವು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟೆ. ಬ್ಯೂಟಿಫುಲ್ ಕಂಟೆಂಟ್ ನೀವೆಲ್ಲರೂ ನೋಡಿದ್ದೀರಾ. ಐ ಹೋಪ್ ನೀವೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ. ಈ ಕಂಟೆಂಟಲ್ಲಿ ನೀವು ನೋಡ್ದಂಗೆ ಟ್ರೈಲರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ. ಬೆಂಗಳೂರಿನ ಹೆಸರು ಹೇಳಿದಾಗೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮೇಜರ್ ಸಿಟೀಸಲ್ಲಿ ಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಅಥವಾ ಯಂಗ್ಸ್ಟರ್ಸ್ಗಳಿಗೆ ಒಂದು ಅವೇರ್ನೆಸ್, ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇದೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳು ನಮಗೆ ಗೊತ್ತಿರದೆ ಏನೇನೋ ನಡೀತಾ ಇರುತ್ತೆ. ಅದೊಂದನ್ನು ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಇದು. ತುಂಬ ಪ್ಯಾಷನೇಟ್ ಇಟ್ಕೊಂಡು ತುಂಬ ಕನಸುಗಳನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಟು ದಿಸ್ ಮೂವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಕೂಡ ತುಂಬ ಪ್ಯಾಷನೇಟ್. ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದು ಅಷ್ಟೇ ಇರದೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಬಹಳ ಅದ್ಭುತವಾಗಿ. ನಿಮ್ಮ ಸೀನ್ಸ್ಗಳು ನಿಮ್ಮ ಮೂವಿ ನೋಡಿದ್ದೀನಿ ನಾನು, ಸೀನ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಹಾಗೆ ನನ್ನ ಕೋಸ್ಟಾರ್ ಧರ್ಮ ಅವರು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಮೈ ವಂಡರ್ಫುಲ್ ಕೋಸ್ಟಾರ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ನಿಮ್ಮ ಒಟ್ಟಿಗೆ ಇದು 3ನೇ ಸಿನಿಮಾ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ರಿಷಾ, ನಿಮ್ಮದು ಸೆಕೆಂಡ್ ಮೂವಿ, ಬಟ್ ಆ ಥರ ಏನು ಅನ್ಸಲ್ಲ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸಿನಿಮಾದಲ್ಲಿ. ಶಶಿಕುಮಾರ್ ಸರ್ ಇದ್ದಾರೆ, ಬಾಲರಾಜವಾಡಿ ಸರ್ ಇದ್ದಾರೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ DOP ನವೀನ್ ಸರ್ ಎಲ್ಲ ಸೀನ್ಸ್ಗಳನ್ನು ಬಹಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ, RR ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ನೀವೆಲ್ಲರೂ ಇದೇ ತಿಂಗಳು 17ನೇ ತಾರೀಕು ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾನ ನೋಡಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಖಂಡಿತ ಮುಖ್ಯ. ಬಿಕಾಸ್ ನೀವೆಷ್ಟು ಸಿನಿಮಾನ ಪ್ರೀತಿಸ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದೇ ಥರ ನಾವು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಪ್ರೀತಿ ಆಶೀರ್ವಾದ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. 17ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ 25ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅನು ಸಿದ್ದಪ್ಪ ಅವ್ರು ಬಂದಿದ್ದಾರೆ, ನಾಯನಮ್ಮನ ಅವರ ಪ್ರೊಡ್ಯೂಸರು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಲಹರಿ ವೇಣು ಸರ್ ನಮ್ಮ ತಂದೆಯವರು ಐ ಥಿಂಕ್ ತುಂಬ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖಾ ಸಿನಿಮಾ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಸಾಂಗು ಇವತ್ತಿನವರೆಗೂ ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ ಆಗೋಂಥ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪ್ನಿಯಲ್ಲೇ ನನ್ನ ಸಿನಿಮಾನು ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಯರ್ ಎನ್ಕರೇಜಿಂಗ್ ವರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಲವ್ ಆಲ್ ಯರ್ ಸಾಂಗ್ಸ್ ಆ್ಯಂಡ್ ಯರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ರೆ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರು, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆ್ಯಕ್ಷನ್ ಓರಿಯೆಂಟೆಡು ಆ್ಯಂಡ್ ಸ್ವಲ್ಪ ಲವ್ ಕಮ್ ಆ್ಯಕ್ಷನ್ನು. ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ಥರದ್ದು ಏನಾದರೂ ಒಂದು ಸಿನಿಮಾ ಪ್ಲ್ಯಾನ್ ಮಾಡೋ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸು ಅದರಲ್ಲಿ ಒಂದು ಚೂರೇನೋ ಒಂದು ಬಂದಿತ್ತು. ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ನು ಅಷ್ಟು ಅವ್ರಿಗೆ ಕೈ ಹಿಡಿಯಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಮತ್ತೆ ಧೈರ್ಯ ಮಾಡಿ
ನನ್ನ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದೆ. ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀರಾ. ಮೊದಲನೇ ಸಿನಿಮಾ ನೀವು ಮಾಡಿರೋದು, ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಎಲ್ಲ ಒಳ್ಳೇದಾಗಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದರೆ ನಾವೇನೇ ಆದರೂ ಕಲಾವಿದರು, ಬಟ್ ನೀವಿದ್ರೇ ನಮಗೆ ಸಿನಿಮಾ, ಇಲ್ಲಾಂದರೆ ಅದು ಭಾಳ ಕಷ್ಟ ಇದೆ. ನಮ್ಮ ಮನೆಯಿಂದ ದುಡ್ಡು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬ ಕಷ್ಟ ಆಯಿತು. ಸೊ ನಿಮ್ಮಂಥವ್ರು ಖಂಡಿತವಾಗೂ ನಮಗೆ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ. ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಇಡೀ ಟೀಮ್, ಆಲ್ ಕೋ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಐ ಥಿಂಕ್ ಪ್ರತಿಯೊಬ್ಬರೂ ಐ ಥಿಂಕ್ ತುಂಬ ಪ್ಯಾಷನೆಟಾಗಿ ಒಂದು ಗೆಲುವು ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನ ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದರೆ ಕೆಲವು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಡ್ಜೆಟು, ಆಮೇಲೆ ಆಗೋದೇ ಒಂದು ಫೈಟ್ಸ್ ಆಗಿರ್ಬೋದು, ಇಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಐ ಥಿಂಕ್ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದು ನೋಡಿದೆ, ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರಿಗೆ ಹೊರೆ ಆಗಬಾರ್ದು, ಪ್ರೊಡ್ಯೂಸರ್ ಕೇಳ್ಬಿಟ್ಟೆ ಮಾಡೋಣ. ಯಾಕಂದರೆ ಒಂದು ನೈಟ್ ಎಫೆಕ್ಟ್ ಫೈಟ್ ಐ ಥಿಂಕ್ 2 days ಡೇ ನೈಟ್ ಮಾಡಿದ್ವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟು ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೀರ. ಐ ಥಿಂಕ್ ನಿಮ್ಮೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೆ ಮಾಡೋಣ, ಚಾನ್ಸ್ ಕೊಡಿ ನೆಕ್ಸ್ಟ್ ಡೈರೆಕ್ಟ್ ಮಾಡೋದು. ಆ್ಯಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತಿಯೊಂದು ಕೆಲಸದಲ್ಲೂ ಪಾಪ ಭಾಗಿಯಾಗಿ ಒಂದು ಈ ಸಿನಿಮಾನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದೆಮ್, ಟು ದ ಎಂಟೈರ್ ಇದು. ಆ್ಯಂಡ್ ಮ್ಯೂಸಿಕ್ಕು ಆಸಿಫ್ ಸರು ಆ್ಯಂಡ್ ನಮ್ಮ ನವೀನ್ ಪಂಚಾಕ್ಷರಿ ಕ್ಯಾಮ್ರಾಮೆನು. ಐ ಥಿಂಕ್ ಇವ್ರದ್ದೇನು ಐಡಿಯಾ ಇದೆ ಸಿನಿಮಾ ಬಗ್ಗೆ ಐ ಥಿಂಕ್ ತೆರೆ ಮೇಲೆ ತೋರಿಸೋದು ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಸರಿ ನನ್ನ ಇದರಲ್ಲಿ ವಿಷಯದಲ್ಲೇ ಒಂದು ಕೆಲವರು ನಮ್ಮ ತುಂಬ ಬೇಕಾದವರು ಪತ್ರಕರ್ತರ ಮಿತ್ರರು ಹೇಳ್ತಾಯಿದ್ರು, ಯಾಕೆ ಧರ್ಮ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಚೆನ್ನಾಗಿ ಒಂದು ಸಿನಿಮಾ ಕಾಣಬೇಕಂದ್ರೆ ಅದು ಒಂದು ಲಕ್ಷಣ ಇಡಬೇಕಂತ. ಸೊ ಐ ಥಿಂಕ್ ದಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ನವೀನ್ ಅವರು. ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಟ್ರೇಲರ್ ನೋಡಿದಾಗ ನನಗೂ ಖುಷಿ ಆಯಿತು. ಒಂದು ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ಸು ಇತ್ತು. ಮುಂಚೆ ಒಂದು ಟ್ರೇಲರ್ ತೋರಿಸಿದ್ರು, ಬಟ್ ಅದಕ್ಕಿಂತ ಇದು ವಿಭಿನ್ನವಾಗಿ ಮಾಡಿದ್ದೀರಾ. ಆ್ಯಂಡ್ ಅನುಷಾ ಐ ಥಿಂಕ್ ನಾವು ಜೊತೆ ಒಂದು 3ನೇ ಸಿನಿಮಾ ನಾನು ಆ್ಯಕ್ಟ್ ಮಾಡೋದು. ಆ್ಯಂಡ್ ಐ ಥಿಂಕ್ ವಿ ಆರ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಅ ಬೆಸ್ಟ್. ಯಾಕಂದರೆ ಒಂದು ನಂದು ಇದರಲ್ಲಿ ಒಂದು ಪಿಜ್ಜಾ ಡೆಲಿವರಿ ಬಾಯ್ ಹುಡುಗ ಪಾತ್ರ ಮಾಡ್ತೀನಿ. ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಕಷ್ಟ ಅಂತ ನೋಡಿಕೊಂಡು ಎಲ್ಲೋ ಒಂದು ಕಡೆ ಬೇರೆ ಏನಾದರೂ ಮಾಡಬೇಕು ಅಂದಾಗ ನಮ್ಮ ತಂದೆಯವರು ಪಾತ್ರದಲ್ಲಿರೋರು ಅದೊಂದು ಒಂದು ಲಿಫ್ಟ್ ಬರುತ್ತೆ. ಒಂದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡು, ಏನಾದರೂ ಮಾಡು, ನಿನಗೆ ನಾನು ಇದು ಮಾಡ್ತೀನಿ, ಪ್ರೋತ್ಸಾಹ ಕೊಡ್ತೀನಿ ಅಂತ. ಸೊ ಆ ನಿಟ್ಟಲ್ಲಿ ಈ ಸಿನಿಮಾ ಹೋಗಿದೆ. ಆ ಇದರಲ್ಲಿ ನನಗೆ ಸಿಗೋದು ಅನುಷಾ ಅವರು. ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಒಬ್ಬ ಮನುಷ್ಯನಿಗೆ ಎಲ್ಲ ಇದ್ದಾಗ ಹೆಂಗಿರ್ತಾರೆ, ಏನು ಇಲ್ಲದಾಗ ಹೆಂಗಿರುತ್ತೆ, ಆ ಕಾಂಬಿನೇಷನ್ ನಮ್ಮಿಬ್ಬರಲ್ಲಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅನುಷಾ ಆ್ಯಂಡ್ ರಿಷಬ್. ನಿಮ್ಮ 2ನೇ ಸಿನಿಮಾ. ಆ್ಯಂಡ್ ನೀವು ಹೇಳ್ದಂಗೆ ಐ ಥಿಂಕ್ ನೀವು ಸೆಟ್ಟಿಗೆ ಬಂದಾಗ ನನಗೆ ಇಷ್ಟ ಆಗಿದ್ದು ಒಂದು ಡೆಡಿಕೇಶನು. ಯಾಕಂದರೆ ಕಲಿಬೇಕು, ಏನಾದರೂ ಒಂದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಕಲಿಬೇಕಂತ ಒಂದು ನಂಬಲ ಇದ್ದಾರೆ. ದಟ್ ಈಸ್ ವೆರಿ ನೈಸ್. ಯಾಕಂದರೆ ಎಲ್ಲ ಅದು ನೋಡಿದಾಗ ಏನೋ ಬಂದು ಸರಿ ಬರ್ತೀನಿ, ಆ್ಯಕ್ಟ್ ಮಾಡಿರ್ತೀನಿ, ಏನೋ ಒಂದು ಚಾನ್ಸ್ ಸಿಗುತ್ತೆ ಮಾಡಿ ಹೋಗೋಣ ಅಂತ ಇರಲಿಲ್ಲ. ಐ ಥಿಂಕ್ ಯು ಡೆಡಿಕೇಟೆಡ್ ಅ ಲಾಟ್. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪಾತ್ರ ಮಾಡಬೇಕಂದ್ರೆ ಕೆಲವು ಸಿನಿಮಾಗಳು ನೋಡ್ತೀವಿ, ಇಲ್ಲ ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಇದೇ ಚೇಂಜ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಡೆಲಿವರಿ ಬಾಯ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವ ಥರ ಏನು ಅಂತ. ಅದೊಂದು. ಆಮೇಲೆ ಆ ಕಾಸ್ಟ್ಯೂಮ್ ಹಾಕಾದ್ಮೇಲೆ ಆ ಇದಿದೆಯಲ್ಲ, ಆ ಫೀಲ್, ಆ ಕ್ಯಾರಿ ಮಾಡೋದಿದೆಯಲ್ಲ, ಆ ಬೇಜಾರು, ಒಂದೊಂದ್ಸರಿ ಆ ಬೇಜಾರಾಗೋದು, ಎಲ್ಲೋ ಒಂದು ಕಡೆ ಆ ಹೊಟ್ಟೆ ಹಶು ಅಂದಾಗ ಅರ್ಜೆಂಟಾಗಿ ಫೋನ್ ಕಾಲ್ ಬರೋದು, ಆ ಡೆಲಿವರಿ ಮಾಡೋದು, ಅದೇನೋ ಟಿಪ್ಸ್ ಕೊಡ್ತಾರೆ ಅದು ಇಸ್ಕೊಳೋದು, ಅದನ್ನ ನೋಡೋದು. ಸೊ ಇದೆಲ್ಲ ಅದು ನನಗೆ ಒಂಥರ ಅದು ನೋಡಿದ್ರೆ ಒಂದು ರಿಯಲ್ ಲೈಫಲ್ಲಿ ಪಾಪ ಇವ್ರು ಎಷ್ಟು ಕಷ್ಟಪಡ್ತಾರೆ. ನಾವೇನೋ ಮನೇಲಿ ಕೂತ್ಕೊಂಡು ಒಂದು ಡೆಲಿವರಿ ಒಂದು ಇದು ಮಾಡ್ತೀವಿ, ಏನೋ ಒಂದು ಆರ್ಡರ್ ಮಾಡ್ತೀವಿ, ಒಂದು 10 ನಿಮಿಷ ಲೇಟಾಗಿ ಬಂದರೆ ಸಿಕ್ಕಾಬಿಡೆ ಬೈತೀವಿ. ಬಟ್ ರೋಡಲ್ಲಿ ನೋಡಿದಾಗ ಪಾಪ ಅವ್ರು ಗಾಡಿ ಓಡಿಸ್ಕೊಂಡು ಹೆಂಗೋ ಓಡಿಸ್ಕೊಂಡು ಪಾಪ ಡೆಲಿವರಿ ಮಾಡಬೇಕಂತ. ಸೊ ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ಅವ್ರ ಒಂದು ಉದ್ಯೋಗ. ವಿ ಶುಡ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ಆ್ಯಂಡ್ ನನಗೂ ಅದು ನೋಡಿದಾಗ ಹೌದು ಎಷ್ಟು ಕಷ್ಟ ಇದೆ ಆ ಪಾತ್ರ ಮಾಡೋಗ್ಲೂ. ಯಾಕಂದರೆ ಆ ಸಿನಿಮಾನಲ್ಲಿ ಒಂದು ಬರುತ್ತೆ, ಸನ್ನಿವೇಶಗಳು ಬರುತ್ತೆ, ನಾನು ಎಲ್ಲಿ ಡೆಲಿವರಿ ಮಾಡಬೇಕು, ಯಾವ ಥರ ಅವಮಾನ ಆಗುತ್ತೆ, ಅವಮಾನ ಎಲ್ಲ ಆದಮೇಲೆ ನಮ್ಮ ತಂದೆಯವ್ರು ನೋಡಿ
ನನಗೆ ಬೇರೆ ಏನೋ ಒಂದು ಮಾಡು ನಿಮ್ಮ ಜೀವನದಲ್ಲಿ ಅಂತ ಈ ಥರ ಒಂದು ಪಾತ್ರದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸರ್, ನಾನು ಹೇಳಿದ ಹಾರೈಸಿ ಏಪ್ರಿಲ್ 17ಕ್ಕೆ ದಯಮಾಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ಸಿನಿಮಾನ ನೋಡಿ, ನಮ್ಮ ಬೆಂಗಳೂರು ಇನ್ ಸಿನಿಮಾನ ಸಪೋರ್ಟ್. ಅವಾಗ ಒಂದು ಫ್ಯಾನ್ ಆಗಿ ಒಂದು ನೋಡ್ತಾ ಇದ್ದಾರೆ, ಬಿಗ್ ಫ್ಯಾನ್. ಇವತ್ತು ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದು ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಬಾಲರಾಜ್ ವಾಡಿ ಸರ್, ಐ ಥಿಂಕ್ ಗುಡ್ ಆರ್ಟಿಸ್ಟ್ ನಮ್ಮ ಸಿನಿಮಾಲಿದ್ದಾರೆ ಆ್ಯಂಡ್ ಇಟ್ ವಾಸ್ ಹ್ಯಾಪಿ ವರ್ಕಿಂಗ್ ವಿತ್ ಅವರ್. ಥ್ಯಾಂಕ್ ಯು. ಅಳವಡಿಸ್ಬೇಕು ಅಂತ ಕಾರಣ ಆಗಿದೆ, ನಿಮ್ಗಳನ್ನೆಲ್ಲ ನೋಡಿ ನಾನು ಕಲ್ತಿರೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್.